ಅದು ಅಂಧರ ಬಾಳಲ್ಲಿ ಸಂಗೀತದ ಬೆಳಕು ನೀಡಿದ ಮಠ. ನಿರ್ಗತಿಕರು, ಅನಾಥರು ಮತ್ತು ಸಾವಿರಾರು ಸಂಖ್ಯೆಯ ಭಕ್ತರಿಗೆ ಏನು ಅನ್ನದಾಸೋಹ ನೀಡಿದ ಮಠ. ಆ ಮಠಕ್ಕೂ ಕೂಡ ಈಗ ಯುದ್ಧದ ಬಿಸಿ ತಟ್ಟಿದೆ. ಇಲ್ಲಿಯೂ ಕೂಡ ಸಿಲಿಂಡರ್ ಅಭಾವದಿಂದ ಸಾಕಷ್ಟು ಸಮಸ್ಯೆ ಆಗ್ತಾಯಿದೆ. ಹೀಗಾಗಿ ಈಗ ನಾವು ಅದೇ ಒಂದು ಗದಗ ನಗರದ ಪುಟ್ಟರಾಜ ಗವಾಯಿಗಳ ಮಠದ ಆವರಣದಲ್ಲಿ ನೋಡ್ಬೋದು. ಇದು ಗವಾಯಿಗಳ ಮಠದ ಅಡುಗೆ ಮನೆ. ಈಗಾಗಲೇ ಏನು ಪ್ರತಿನಿತ್ಯವೂ ಕೂಡ ಇಲ್ಲಿ ಸೌದೆ ಒಲೆ, ಈಗ ಸೌದೆ ಒಲೆನೇ ಇಲ್ಲಿನ ಗತಿ ಅಂತ ಹೇಳ್ಬೋದು. ಯಾಕಂದರೆ ಈಗ ಇವತ್ತಿನ ವಿಶೇಷವಾದಂಥ ಭಕ್ತರು ಮಾಡಿಸುವಂಥದ್ದು ಗೋಧಿ ಹುಗ್ಗಿ ಪಾಯಸ. ಗೋಧಿ ಹುಗ್ಗಿ ಮಾಡಿದ್ದಾರೆ, ಜೊತೆಗೆ ಒಂದು ವೈಟ್ ರೈಸು, ಜೊತೆಗೆ ಸಾಂಬಾರು ಮಾಡಿದ್ದಾರೆ. ಆದರೆ ಈ ಒಂದು ಮಠದಲ್ಲಿ ಎಷ್ಟೊಂದು ಸಮಸ್ಯೆ ಅಂದರೆ ಪ್ರತಿನಿತ್ಯ 2,500 3 ಸಾವಿರ ಜನ ಭಕ್ತರು, ವಿದ್ಯಾರ್ಥಿಗಳು ಮತ್ತು ಅಂಧರು, ಅನಾಥ ಮಕ್ಕಳಿಗೆ ಇಲ್ಲಿ ನಿತ್ಯವೂ ಕೂಡ ಅನ್ನದಾಸೋಹ ನಡೆಯುತ್ತೆ. ಆದರೆ ಕಳೆದ 4-5 ದಿನಗಳಿಂದ ಏನು ಯುದ್ಧದ ಎಫೆಕ್ಟ್ ಇದೆ, ಇದು ಎಫೆಕ್ಟ್ ಹಿನ್ನೆಲೆಯಲ್ಲಿ ಈಗ ಗ್ಯಾಸಿನ ಸಮಸ್ಯೆ ಕೂಡ ಆಗಿದೆ. ಹೀಗಾಗಿ ಗ್ಯಾಸ್ ಸಮಸ್ಯೆ ಆದ ನಂತರ ಸಾಕಷ್ಟು ಊಟದಲ್ಲಿ ಮತ್ತು ದಾಸೋಹದಲ್ಲಿ ಸಾಕಷ್ಟು ಆಹಾರ ಪದಾರ್ಥಗಳನ್ನು ಕೂಡ ಈಗ ಕಡಿತ ಮಾಡಿದ್ದಾರೆ. ಯಾಕೆಂದರೆ ಇವತ್ತಿನ ಏನು ಭಕ್ತರು ಕೂಡ ಇವತ್ತು ಹುಗ್ಗಿ, ಅನ್ನ ಸಾಂಬಾರು, ಜೊತೆಗೆ ಮಿರ್ಚಿ ಬಜ್ಜಿ ಕೂಡ ಒಂದು ಮಾಡಿಸಿದ್ರು. ಆದರೆ ಈಗ ಸಿಲಿಂಡರ್ ಅಭಾವದಿಂದ ಈಗ ಮಿರ್ಚಿ ಇವತ್ತು ಮಾಡಿಸಿಲ್ಲ. ಹೀಗಾಗಿ ಭಕ್ತರಿಗೂ ಕೂಡ ನಾವು ಕನ್ವಿನ್ಸ್ ಮಾಡುವಂಥ ಪರಿಸ್ಥಿತಿ ಬಂದಿದೆ ಅನ್ನೋವಂಥದ್ದು ಈಗ ಮಠದ ಮ್ಯಾನೇಜರ್ ಅವರು ಹೇಳಿದ್ದಾರೆ. ಈಗ ನೋಡ್ಬೋದು, ಈಗ ಒಂದು ಊಟದ ಹಾಲಲ್ಲಿ ತೋರಿಸ್ತು ಎಷ್ಟೊಂದು ಜನ ಭಕ್ತರು ಈಗ ಊಟ ಮಾಡ್ತಾಯಿದ್ದಾರೆ, ಪ್ರಸಾದವನ್ನು ಸೇವನೆ ಮಾಡ್ತಾಯಿದ್ದಾರೆ ಅಂತೇಳಿ. ಇದು ನೋಡ್ಬೋದು, ಎಲ್ಲ ಸಂಗೀತ ಕಲಿಯುವಂಥ ಮಕ್ಕಳು, ಸಾಕಷ್ಟು ಅಂಧ ಅನಾಥ ಮಕ್ಕಳು ಕೂಡ ಇಲ್ಲಿದ್ದಾರೆ. ಇಷ್ಟು ಜನ ಪ್ರತಿನಿತ್ಯವೂ ಕೂಡ ಇಲ್ಲಿ ಮುಂಜಾನೆ, ಮಧ್ಯಾಹ್ನ ಮತ್ತು ಸಂಜೆಗೆ ನಿತ್ಯ ದಾಸೋಹ ಇಡೀ ದಿನ ಏನಂದರೆ ಕನಿಷ್ಠ 2,500 3 ಸಾವಿರ ಜನ ಭಕ್ತರು ಇಲ್ಲಿ ಪ್ರಸಾದ ಸೇವನೆಯನ್ನು ಮಾಡ್ತಾರೆ. ಆದರೆ ಏನು ಪ್ರತಿನಿತ್ಯ ಏನು ಈಗ ವಿದ್ಯಾರ್ಥಿಗಳು ಕೂಡ ಒಂದಿನ ರೊಟ್ಟಿ, ಚಪಾತಿ, 2 ಥರ ಪಲ್ಯ ಇವೆಲ್ಲ ಮಾಡಲಾಗ್ತಿತ್ತು. ಆದರೆ ಈಗ ಸಿಲಿಂಡರ್ ಅಭಾವದಿಂದ ರೊಟ್ಟಿಗೆ, ಪಲ್ಯ, ಚಪಾತಿ ಸೇರಿದಂತೆ ಮಿರ್ಚಿ ಬಜ್ಜಿ ಸೇರಿದಂತೆ ಹಲವಾರು ಪದಾರ್ಥಗಳಿಗೆ ಈಗ ಬ್ರೇಕ್ ಬಿದ್ದಿದೆ. ಯಾಕೆಂದರೆ ಸಿಲಿಂಡರ್ ಯಾವುದು ಕೂಡ ಮಾಡೋಕ್ಕಾಗ್ತಾಯಿಲ್ಲ ಅಂತ ಅಡುಗೆಯವರು ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಏನು ಯುದ್ಧದ ಬಿಸಿ ಈಗ ಐತಿಹಾಸಿಕ ಏನು ಪುಟ್ಟರಾಜ ಗವಾಯಿಗಳ ಮಠಕ್ಕೂ ಕೂಡ ತಟ್ಟಿದೆ. ಯಾಕಂತಂದರೆ ಇಲ್ಲಿನ ಸಾಕಷ್ಟು ಸಂಖ್ಯೆಯಲ್ಲಿರುವಂಥ ಭಕ್ತರಾಗಿರ್ಬೋದು, ಮಕ್ಕಳು, ವಿದ್ಯಾರ್ಥಿಗಳು ಸೇರಿದಂತೆ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ನಿತ್ಯವೂ ಕೂಡ ಪ್ರಸಾದ ಸೇವನೆ ಮಾಡ್ತಾರೆ. ಈ ಒಂದು ಮಟ್ಟಕ್ಕೂ ಕೂಡ ಸಿಲಿಂಡರ್ ಬಿಸಿ ತಟ್ಟಿದೆ. ಒಟ್ಟಾರೆಯಾಗಿ ಯುದ್ಧ ಏನು ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧ ನಡೆದಿದೆ, ಇದು ಇಲ್ಲಿ ಮಠ ಮಾನ್ಯಗಳ ದಾಸೋಹಕ್ಕೂ ಕೂಡ ಸಾಕಷ್ಟು ತಟ್ಟಿದೆ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ.